ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಟಿಫಿನೆಲ್ಲ ಕೊಟ್ಟು ಸ್ಕೂಲಿಗೆ ಕಳಿಸಿದ ನಂತರ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಅಮ್ಮ ಅಂದರೆ ಬೆಳಿಗ್ಗೆನೇ ನನ್ನ ತಂಗಿ ಹಸ್ಬೆಂಡ್ ಇದ್ದಾರಲ್ವ, ಅದೇ ಅಬುದಾಬಿಯಿಂದ ಬಂದಿದ್ದಾರಲ್ವ, ಅವರಿಗೆ ಸಿಗಡಿ ಎಡೆಂಜಿ ಅಂತಾರಲ್ವ, ಇದರದ್ದು ಏನು ಇದು ಇಷ್ಟ. ಅದಕ್ಕೋಸ್ಕರ ನಮ್ಮಮ್ಮ ಇವತ್ತು ಬೆಳಿಗ್ಗೆನೆ ಏನು ಗೀ ರೋಸ್ಟ್ ಮಾಡಿದ್ರು, ಅದ್ರ ಜೊತೆಗೆ ನೀರು ದೋಸೆ ಮಾಡಿದ್ರು. ಬಟ್ ನನಗೆ ನೀರು ದೋಸೆ ಇಷ್ಟ ಅಲ್ಲ, ಸೊ ಹಾಗಾಗಿ ನಾನು ನೀರು ದೋಸೆ ತಿಂದಿಲ್ಲ. ಒಂದೆರಡು ಏನು ಅದೇ ಎಡೆಂಜಿ ಇದೆಯಲ್ವಾ, ಸಿಗಡಿ, ಅದನ್ನು ತಿಂದಿದ್ದೀನಿ. ಸೊ ಇವಾಗ ಇಲ್ಲಿ ಒಳ್ಳೆ ಟೇಸ್ಟಿಯಾಗಿರುವಂತಹ ಚಿಕ್ಕು ಮಿಲ್ಕ್ ಶೇಕ್ ಇದೆಯಲ್ವ, ಅದನ್ನು ಮಾಡಿದರು. ಸೊ ಇವಾಗ ಅದನ್ನು ಕುಡಿತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನಾನು ಅಮ್ಮನ ಮನೆಯಿಂದ ಬಂದಿದ್ದೇನೆ. ಆವಾಗಲೇ ಬಂದುಬಿಟ್ಟಿದ್ದೀನಿ, ಒಂದು 2 ಗಂಟೆ ಆಗುವಾಗ ಬಂದಿದ್ದೇನೆ. ಬಟ್ ಇವತ್ತು ನಾನು ಏನು ಬೆಳಿಗ್ಗೆ ಬ್ರೇಕ್ಫಾಸ್ಟನ್ನು ತಿಂದಿಲ್ಲ, ಆಮೇಲೆ ಮಧ್ಯಾಹ್ನ ಲಂಚನ್ನು ತಿಂದಿಲ್ಲ. ಅಂದರೆ ನೀರೆಲ್ಲ ಕುಡಿತಾ ಇದ್ದೀನಿ, ಈ ಥರದನ್ನು ತಿಂದಿಲ್ಲ ನಾನಿವತ್ತು. ಯಾಕಂದರೆ ನಾಳೆ ಇನ್ಶಾಲ್ಲ ಉಪವಾಸ ಆಗ್ಬೋದು. ಸೊ ಆವಾಗ ನಾಳೆ ತುಂಬ ಸುಸ್ತಾಗ್ಬೋದು. ಅದಕ್ಕೋಸ್ಕರ ಇವತ್ತೊಂದು ಸ್ವಲ್ಪ ತಿನ್ನೋದು ಕಂಟ್ರೋಲ್ ಮಾಡೋಣ ಅಂತೇಳಿ. ಉಪವಾಸನೇ ಹಿಡಿಬೋದಿತ್ತು ಇವತ್ತು, ಹಿಡಿಬಾರ್ದು ಅಂತೇಳಿ ಏನಿಲ್ಲ, ಹಿಡಿಬೋದಿತ್ತು. ಬಟ್ ನಾನು ಸಹರಿಗೆ ಎದ್ದೇಳೋದು, ಬೆಳಿಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಗಿಬಿಟ್ಟು, ಹಾಗಾಗಿ ಉಪವಾಸ ಹಿಡ್ದಿಲ್ಲ. ಹಾಗೆಯೇ ಫ್ರೆಂಡ್ಸ್, ಈ ಪರ್ದೆ ಹಾಕ್ಕೊಂಡಿದ್ದೀನಲ್ವ, ಯಾರೂ ನನಗೆ ಅಂದರೆ ಇವತ್ತು ಹಾಕಿರೋ ವಿಡಿಯೋ ಅಂದರೆ ನಿನ್ನೆ ಹಾಕಿರೋ ವಿಡಿಯೋದಲ್ಲಿ ಯಾರೂ ನನಗೆ ಕಮೆಂಟ್ ಮೂಲಕ ತಿಳಿಸಿಲ್ಲ ಇದು ಚೆನ್ನಾಗಾಗಿದೆಯೋ ಇಲ್ವೋ ಅಂತೇಳಿ. ಸೊ ಈ ವಿಡಿಯೋದ ಮೂಲಕ ಕೇಳ್ತಾ ಇದ್ದೀನಿ, ಚೆನ್ನಾಗಾಗಿದ್ರೆ ಚೆನ್ನಾಗಾಗಿದೆ ಅಂತ ಹೇಳಿ, ಚೆನ್ನಾಗಾಗಿಲ್ಲ ಅಂದರೆ ಚೆನ್ನಾಗಾಗಿಲ್ಲ ಅಂತ ಹೇಳಿ. ಸೊ ಹಾಗೆಯೇ ಇನ್ನೊಂದು ವಿಷಯ ಏನಂದರೆ, ನಾನು ಅದೇ ಹೇಳಿದ್ದೆ, ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನನಗೆ ಯಾವುದೇ ಪ್ರಾಡಕ್ಟ್ ಇದು ನಿಮಗೆ ಲಿಂಕ್ ಶೇರ್ ಮಾಡೋದಕ್ಕಾಗಲ್ಲ. ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ, ಇದೇ ಹೆಸರಲ್ಲಿದೆ, ನನ್ನ ಬಯೋದಲ್ಲಿದೆ, ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಏನಿದ್ರು ಕೇಳಿ, ನಾನು ಅಲ್ಲಿ ಶೇರ್ ಮಾಡ್ತೀನಿ, ಏನಿದ್ರು ನಿಮ್ಮ ಜೊತೆ ಹೇಳ್ತೀನಿ. ಹಾಗೆಯೇ ಈ ಕಂಟೈನರ್ಸ್ ಬಗ್ಗೆ ರಿವ್ಯೂ ಕೇಳಿದರು ಒಬ್ಬರು, ಸೊ ಅವರಿಗೆ ನಾನು ರಿವ್ಯೂ ಹೇಳ್ತಾ ಇರೋದು. ಓಕೆ, ಇದು ಪರವಾಗಿಲ್ಲ, ಏರ್ ಟೈಟ್ ಇದೆ, ಬಟ್ ಇರುವೆ ಸ್ವೀಟ್ ಇದೇನಾದರೂ ಇದ್ದರೆ ಇರುವೆ ಒಳಗಡೆ ಹೋಗುತ್ತೆ ಇದ್ರ ಒಳಗಡೆ. ಸೊ ಹಾಗಾಗಿ ಬೆಲ್ಲದ ಪೌಡರ್ ಇತ್ತಲ್ವ, ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಇರುವೆಗಳು ಒಳಗಡೆ ಹೋಗಿಬಿಟ್ಟಿತ್ತು. ಸೊ ಓಕೆ, ಇದು ಚೆನ್ನಾಗಿ ಏರ್ ಟೈಟ್ ಆಗಿದೆ, ಚೆನ್ನಾಗಿ ಟೈಟ್ ಇದೆ. ಸೊ ಇನ್ನೇನೆಂದರೆ, ಇವತ್ತು ಯಾಕೋ ಒಂಥರ ಮೂಡ್ ಆಫ್ ಥರ. ನಾನಿವತ್ತೇನು ಸ್ನಾನನೂ ಮಾಡಿಲ್ಲ, ಆಮೇಲೆ ಮಾಡೋಣ ಅಂತೇಳಿ. ಒಂದೊಂದು ದಿವಸ ಏನೋ ಒಂಥರ ಮೂಡ್ ಆಫ್ ಥರ ಆಗುತ್ತೆ. ಮೂಡ್ ಆಫ್ ಅಂದರೆ ಒಂಥರ ಸುಸ್ತು, ಕೆಲಸ ಮಾಡೋದಕ್ಕೂ ಸುಸ್ತಾಗೋದು ಎಲ್ಲ ಆಗೋದು. ಅದಕ್ಕೋಸ್ಕರ ಇವತ್ತು ನನ್ನ ಮನೇಲಿ ಏನು ಅಡುಗೆನೂ ಮಾಡಿಲ್ಲ, ಬೆಳಿಗ್ಗೆ ಕ್ಲೀನ್ ಮಾಡಿಟ್ಟಿರೋದು ಹಾಗೇ ಇದೆ, ಏನು ಕ್ಲೀನ್ ಮಾಡಿಲ್ಲ, ಅಡುಗೆ ಏನು ಮಾಡಿಲ್ಲ. ಸೊ ಇವತ್ತು ಏನೇನು ಆಗುತ್ತೋ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾಳೆಯಿಂದ ಇನ್ಶಾಲ್ಲ ರಂಜಾನೂ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ರಿಗೂ ಏನು ಅಡ್ವಾನ್ಸ್ ಆಗಿ ನಾನು ರಂಜಾನ್ ಮುಬಾರಕನ ಹೇಳ್ತಾ ಇದ್ದೀನಿ. ರಂಜಾನ್ ಅಂದರೆ ಬರೀ ಅಡುಗೆ ಮಾಡೋದು ತಿನ್ನೋದು ಇದೆಯಲ್ಲ, ಅಲ್ಲ, ಇಬಾದತ್ತು ಇರುತ್ತೆ. ಸೊ ಎಲ್ರಿಗೂ ಅಲ್ಲ ಚೆನ್ನಾಗಿ ಉಪವಾಸ ಹಿಡಿಯೋದಕ್ಕೆ, ಒಳ್ಳೆ ಥರ ಇಬಾದತ್ ಮಾಡೋದಕ್ಕೆ ಏನು ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರೇ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತು ಏನೇನಾಗುತ್ತೋ ಅದೆಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಇವಾಗ ಒಂಚೂರು ಏನು ಮಲಗ್ತೀನಿ, ಮಲಗಿ ಎದ್ದಾದ್ಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ಆಮೇಲೆ ಸಿಗ್ತೀನಿ. ಅಲ್ಲಿ ನಾನು ಯಾರು ಇರ್ತಾರೆ ನನಕ್ಕೆ. ಸೊ ಫ್ರೆಂಡ್ಸ್, ಇವಾಗ ಸ್ವಲ್ಪ ಡಿಮಾರ್ಟಿಗೆ ಹೋಗೋದಿದೆ, ಸ್ವಲ್ಪ ಅದೇ ರಂಜಾನ್ಗೆ ಸ್ವಲ್ಪ ಸಾಮಾನೆಲ್ಲ ತಗೋಬರೋದಿದೆ. ನಾನು ಆವಾಗಲೇ ಹೋಗಬೇಕು ಅಂದ್ಕೊಂಡಿದ್ದೆ, ಬಟ್ ಏನು ಒಂಥರ ಹೇಳಿದ್ನಲ್ಲ, ಇವತ್ತು ಒಂಥರ ಸುಸ್ತಾಗ್ತಾ ಇದೆ ಅಂತೇಳಿ, ಹಾಗಾಗಿ ಹೋಗಿಲ್ಲ. ನಾಳೆ ಹೋಗೋಣ ಅಂದ್ಕೊಂಡೆ, ಬಟ್ ಇವಾಗ ಹಸ್ಬೆಂಡ್ ಅಂದರು ಮಂಗಳೂರಿಗೆ ಬಾ, ಅಲ್ಲಿಂದ ಒಟ್ಟಿಗೆ ಹೋಗೋಣ ಅಂತೇಳಿ. ಸೊ ಇವಾಗ ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ರೆಡಿಯಾಗಿದ್ದೀನಿ. ಮಕ್ಕಳನ್ನ ಇವಾಗ ಅಮ್ಮನ ಮನೆಗೆ ಕಳಿಸ್ತೀನಿ. ಸುಮಾರು ಅವ್ರು ನೀ ಶಾಲೆನ್ ತಲೆ ಸೈಡ್ ಅಲ್ಲಿ ನೆಡಾತು ನೀ ಕೊಂಪೆ ಶಾಲೆ ಅವತ್ತೊಂದು ಬೇಕ್ರಿ ಅವ್ರು. ಅಜ್ಜು ಬಾಯ್. ಅಜ್ಜು ವಾಲೇಕುಮ್ ಅಸ್ಸಲಾಂ.
ಸೊ ಮನೆ ಹತ್ರದಿಂದ ಆಟೋ ಆವಾಗಲೇ ಸಿಕ್ತು. ಅಲ್ಲಿಂದ ಕೆ ಸಿ ರೋಡ್ ತನಕ ನಾನಿಲ್ಲಿ ಏನು ಆಟೋದಲ್ಲಿ ಬಂದೆ. ಸೊ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಮುಗೇರ್ ಇದೆಯಲ್ವ ಅಲ್ಲಿ ತನಕ ಹೋಗ್ತೀನಿ. ಅಲ್ಲಿ ಹಸ್ಬೆಂಡ್ ಇರ್ತಾರೆ. ಸೊ ಅವ್ರ ಜೊತೆ ಗಾಡೀಲಿ ಹೋಗೋಣ ಅಂತೇಳಿ. ಅವರು ಮನೆಗೇ ಬರ್ತಾಯಿದ್ರು. ಮನೆಗೆ ಬಂದು ವಾಪಸ್ ಅವ್ರು ಅಷ್ಟು ದೂರ ಹೋಗಬೇಕಲ್ವಂತೇಳಿ ನಾನಂದೆ ಬೇಡ ನಾನೇ ಮಂಗಳೂರಿಗೆ ಬರ್ತೀನಿ ಅಂತೇಳಿ. ಸೊ ಅದಕ್ಕೋಸ್ಕರ ನಾನೇ ಇಲ್ಲಿ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ವೆಯ್ಟ್ ಮಾಡೋದಂದರೆ ಮೊಬೈಲಲ್ಲಿ ಗೇಮ್ ಆಟಾಡ್ತಾಯಿದ್ರು. ಸೊ ಇವಾಗ ಹೋಗ್ತಾ ಇದ್ದೀವಿ. ಎಷ್ಟು ರಶ್ ಇತ್ತಂದರೆ ಇವತ್ತು ಡಿಮಾರ್ಟಲ್ಲಿ ನಿಜ ಹೇಳ್ಬೇಕು, ನಾನು ಚೆನ್ನಾಗಿ ವೀಡಿಯೋ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ. ಅಂದರೆ ಗ್ರೋಸರೀಸ್ ಇದು ಏನೆಲ್ಲ ಯಾವ ಥರ ಎಲ್ಲ ಶಾಪಿಂಗ್ ಮಾಡ್ತೀನಿ ಅಂತೇಳಿ. ಬಟ್ ನನಗೆ ವೀಡಿಯೋಸೇ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಎಲ್ಲ ಐಟಮ್ಸ್ಗಳಲ್ಲಿ ಖಾಲಿ ಆಗ್ತಾ ಇದೆ. ಈ ಥರ ಬೇಡದೇ ಇರೋ ಐಟಮ್ಸ್ಗಳೆಲ್ಲ ಇದೆ, ಬಟ್ ಇಂಪಾರ್ಟೆಂಟ್ ಆಗಿರುವಂತಹ ಐಟಮ್ಸ್ಗಳೆಲ್ಲ ಖಾಲಿಯಾಗಿದೆ. ಅಂದರೆ ಈ ಸಾಸಸ್ಗಳೆಲ್ಲ ಇದೆಯಲ್ವ ಅದೆಲ್ಲನೂ ಖಾಲಿ ಆಗಿಬಿಟ್ಟಿತ್ತು. ಚೀಸ್ ಈ ಥರದ್ದೆಲ್ಲ ಖಾಲಿ ಆಗಿಬಿಟ್ಟಿದೆ. ಆಮೇಲೆ ನಾನು ಅದೆಲ್ಲ ಬೇರೆ ಅಂಗಡಿಯಿಂದ ತಗೊಂಡಿರೋದು. ಇಲ್ಲಿ ಕೆಲವೊಂದು ಬೇಕಾಗಿರುವಂಥ ಐಟಮ್ಸ್ಗಳನ್ನೆಲ್ಲ ತಗೊಂಡಿರೋದು. ಅಷ್ಟೊಂದು ರಶ್ ಆಗಿಬಿಟ್ಟಿತ್ತು, ಫುಲ್ ರಶ್. ಒಂದೊಂದು ತೆಗಿಯೋದಕ್ಕೇ ವೆಯ್ಟ್ ಮಾಡ್ತಾ ಇದ್ವಿ. ಒಬ್ಬರು ತೆಗ್ದಾದ್ಮೇಲೆ ಇನ್ನೊಬ್ರು ತೆಗಿಯೋದು ಅಂತೇಳಿ. ಆಮೇಲೆ ಅಲ್ಲಿ ಅದು ಪ್ಯಾಕಿಂಗ್ ಮಾಡ್ತಾರಲ್ವ ಅಲ್ಲಂತೂ ವೆಯ್ಟ್ ಮಾಡಿ ಮಾಡಿ ಸಾಕಾಗ್ತಾಯಿತ್ತು, ಅಷ್ಟೊಂದು ಜನ ಇದ್ದರು. ಸೊ ಫ್ರೆಂಡ್ಸ್, ಇವಾಗ ಬಂದಿರೋದು ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ತಗೊಬಂದಿದ್ದೀನಿ. ಸ್ವಲ್ಪ ಐಟಮ್ಸ್ಗಳು ಖಾಲಿ ಆಗಿಬಿಟ್ಟಿತ್ತು ಅಲ್ಲಿ. ಸೊ ಹುಡುಕಿನೂ ನನಗೆ ಸಿಕ್ಕಿಲ್ಲ ಅಲ್ಲಿ. ಅದಕ್ಕೋಸ್ಕರ ಇಲ್ಲಿಂದ ಲೋಕಲ್ ಶಾಪ್ ಇರುತ್ತಲ್ವ ಅಲ್ಲಿಂದಲೇ ತಗೊಬರೋಣ ಅಂತೇಳಿ. ಸೊ ಇವಾಗೆಲ್ಲ ಇಷ್ಟು ತಗೊಬಂದಿದ್ದೀನಿ. ಇನ್ನೂ ಏನು ಓಪನ್ ಮಾಡಿಲ್ಲ, ಎಲ್ಲ ಇದ್ರೊಳಗಡೆನೇ ಇದೆ. ಇನ್ನು ಕೆಲವು ಐಟಮ್ಸ್ಗಳು ತಗೊಬರೋದಿದೆ. ಅದು ಹೋಗಿ ತಗೊಬಂದಾದ್ಮೇಲೆ ಎಲ್ಲನೂ ಏನು ಎಲ್ಲ ಡಬ್ಬದಲ್ಲೆಲ್ಲ ಹಾಕಿ ರೆಡಿ ಮಾಡಿ ಇಡೋಣ ಅಂತೇಳಿ. ಅಜ್ಜಿ ಬೇಗ ಹೋಮ್ವರ್ಕ್ ಹಾಕಿದೆ. ನಾ ಬೇಗ ಹೋಯ್ತು ಬೇಡ ಕಲ್ಕಿರಲ್ಲ ಹೋಮ್ವರ್ಕ್ ಹಾಕ ಅಲ್ಲೇ. ನಾ ಬೇಗ ಹೋಮ್ವರ್ಕ್ ಹಾಕ, ನಾ ಬೇಗ ಹೋಯ್ತು ಬಂಡವ. ಸೊ ಇವಾಗ ಕೆ ಸಿ ರೋಡ್ಗೂ ಹೋಗಿ ಕೆಲವೊಂದು ಐಟಮ್ಸ್ಗಳೆಲ್ಲ ಬಾಕಿ ಆಗಿಬಿಟ್ಟಿತ್ತಲ್ವ, ಅಂದರೆ ಅಲ್ಲಿ ಸಿಕ್ಕಿಲ್ವಲ್ಲ ಅದನ್ನೆಲ್ಲ ಹೋಗಿ ಬಂದಿದ್ದೀನಿ ಇವಾಗ. ಸೊ ಇವಾಗ ಇದನ್ನೆಲ್ಲ ಜೋಡಿಸಿ ಇಡಬೇಕು. ಹಾಗೆಯೇ ಕೆಲವೊಂದು ಡಬ್ಬಗಳೆಲ್ಲ ಬೇಕಾಗಿತ್ತು. ಸೊ ಅದನ್ನೆಲ್ಲ ಡಿಮಾರ್ಟಿಂದನೇ ಬಂದಿದ್ದೆ. ಸೊ ಇವಾಗ ಇದನ್ನೆಲ್ಲ ಜೋಡಿಸಿ ಇಡಬೇಕು. ನನಗೆ ಸುಸ್ತಾಗ್ತಾಯಿದೆ. ನಾನು ಕರೆಕ್ಟಾಗಿ ವೀಡಿಯೋಸ್ ಏನು ಮಾಡಿಲ್ಲ ನೋಡಿ. ಈ ಥರ ಇದೆಲ್ಲ ಫ್ರೀಝರ್ ಐಟಮ್ಗಳು ತೊಗೊಂಡಿದ್ದೇನೆ. ಅಂದರೆ ಬಟರ್, ಆಮೇಲೆ ರೋಲ್ ಶೀಟ್. ನಾನು ರೋಲ್ ಶೀಟ್ ಮನೆಯಲ್ಲೇ ಮಾಡ್ತೀನಿ, ಬಟ್ ಇದೊಂದು ತಗೊಂಡಿದ್ದೀನಿ. ಹಾಗೆಯೇ ಚೀಸ್, ಮೋಝರೆಲ್ಲಾ ಚೀಸ್, ಪ್ರೊಸೆಸ್ಡ್ ಚೀಸ್, ಆಮೇಲೆ ಸಮೋಸ ಪ್ಯಾಟೀಸ್ ಬರುತ್ತಲ್ವ ಅಂದರೆ ಶೀಟ್, ಅದನ್ನು ತಗೊಂಡಿದ್ದೀನಿ. ಬೇಕಂದರೆ ಬೇರೆ ಏನಾದರೂ ಮಾಡೋದಕ್ಕೆ ಬೇಕಂದರೆ ಇರಲಿ ಅಂತೇಳಿ. ಸೊ ಅದಕ್ಕೋಸ್ಕರ ಇನ್ಶಾಲ್ಲ ನಾಳೆಯಿಂದ ರಂಜಾನ್ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋ ಬರುವಾಗ ಎಲ್ರಿಗೂ ಉಪವಾಸ ಇರುತ್ತೆ. ಸೊ ಎಲ್ರಿಗೂ ಈದ್ ಮುಬಾರಕ್ ಅಂತ ಇದ್ದೀನಿ. ಎಲ್ರಿಗೂ ಏನು ರಂಜಾನ್ ಮುಬಾರಕ್ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಫ್ರೆಂಡ್ಸ್, ಯಾರಾದರೂ ನಮ್ಮ ವೀಡಿಯೋನ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾವು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಬೇಗ ಅದರದ್ದು ನೋಟಿಫಿಕೇಷನ್ ಬರುತ್ತೆ, ನೀವು ಆವಾಗಲೇ ನೋಡ್ಕೋಬೋದು. ಹಾಗೆಯೇ ನಿಮಗೆ ಏನಾದರೂ ತಿಳಿಸ್ಬೇಕಂದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ನಮಗೂ ಸಪೋರ್ಟ್ ಮಾಡಿ. ಎಲ್ಲ ವೀಡಿಯೋದಲ್ಲೂ ಕೇಳೋ ಥರನೇ ನನಗೂ ಸಪೋರ್ಟ್ ಮಾಡಿ. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿಯಾಗುತ್ತೆ. ಒಬ್ರದ್ದು ಕಮೆಂಟೆಲ್ಲ ಓದುವಾಗ ತುಂಬಾ ಖುಷಿಯಾಗುತ್ತೆ. ಸೊ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೂ ಇಷ್ಟಪಡ್ತೀನಿ. ಸೊ ಇವಾಗ ಎಲ್ಲನೂ ಡಬ್ಬದಲ್ಲೆಲ್ಲ ಹಾಕಿ ರೆಡಿ ಮಾಡಿಟ್ಟಾಗಿದೆ. ಸೊ ಇವಾಗ ಇದನ್ನೆಲ್ಲವನ್ನು ನಾನಿಲ್ಲಿ ಜೋಡಿಸಿ ಇಟ್ಬಿಡ್ತೀನಿ. ಎಲ್ಲ ರೆಡಿ ಆಗಿದೆ. ಇದೊಂದು ಪರ್ದೆ ಹಾಕಿರೋದ್ರಿಂದ ತುಂಬಾ ಈಸಿ ಆಗ್ತಾಯಿದೆ. ಅಂದರೆ ಎಲ್ಲ ಇಡ್ಬೋದಲ್ಲಿ ಕ್ಲೋಸ್ ಆಗಿಬಿಡುತ್ತೆ, ಏನೂ ಕಾಣಿಸಲ್ಲ ಆವಾಗ. ಸೊ ಫ್ರೆಂಡ್ಸ್, ಇವಾಗ ಟೈಮ್ 10:30 ಆಗಿದೆ. ಸ್ವಲ್ಪ ಫುಲ್ಲು ಅಂದರೆ ಗ್ರೋಸರಿ ತಗೋಬರೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಆಮೇಲೆ ಅದನ್ನೆಲ್ಲ ಜೋಡಿಸಿ ಎಲ್ಲ ಕ್ಲೀನ್ ಮಾಡಿ ಆಗೋಷ್ಟೊತ್ತಿಗೆ ಆಮೇಲೆ ತುಂಬ ಹಸಿವಾಗ್ತಾ ಇತ್ತು. ಅದೇ ಹೇಳಿದ್ನಲ್ಲ ನಾನು ಇವತ್ತು ಬೆಳಿಗ್ಗಿಂದ ಏನು ಕರೆಕ್ಟಾಗಿ ತಿಂದಿಲ್ಲ ಅಂತೇಳಿ. ಇವಾಗ ರಾತ್ರಿನೇ ತಿಂದಿರೋದು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ನಮಾಜ್ ಎಲ್ಲ ಮಾಡುವಾಗ ಇವಾಗ ನಮಾಜ್ ಮಾಡ್ತಾ ಇದ್ದೀನಿ. ಅಂದರೆ ನಮಾಜ್ ಮಾಡೋಕ್ಕೂ ಹೊರಡ್ತಾ ಇರೋದು. ವಜು ಎಲ್ಲ ಮಾಡ್ಕೊಂಡು ಬಂದು ರೆಡಿಯಾಗಿ ಕೂತಿದ್ದೀನಿ. ಸೊ ನಾಳೆ ಉಪವಾಸ ಅಲ್ವ. ಸೊ ಹಾಗಾಗಿ ಎಲ್ರಿಗೂ ರಂಜಾನ್ ಮುಬಾರಕ್ ಹೇಳೋಣ ಅಂತೇಳಿ ಆಯಿತು. ಅದಕ್ಕೋಸ್ಕರ ಬಟ್ ಇವತ್ತು ಹೇಳಿದರೆ ನಿಮಗೆ ತಲುಪೋದು ನಾಳೆ. ಬಟ್ ಪರವಾಗಿಲ್ಲ, ನನ್ನ ಕಡೆಯಿಂದ ಎಲ್ರಿಗೂ ನನ್ನ ವಿಡಿಯೋ ನೋಡ್ತಿರುವಂತಹ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೇ ಇರುವಂತಹ ವ್ಯೂವರ್ಸ್ಗೂ ನನ್ನ ಕಡೆಯಿಂದ
ರಮದಾನ್ ಮುಬಾರಕ್ ಹೇಳ್ತಾ ಇದ್ದೀನಿ ಎಲ್ರಿಗೂ. ಅಲ್ಲ ಒಳ್ಳೆ ರೀತಿಲಿ ಏನು ಉಪವಾಸ ಹಿಡಿಯೋದಕ್ಕೆ ಶಕ್ತಿನೂ, ಅದೇ ಥರ ಆ ಉಪವಾಸದಲ್ಲಿ ಎಲ್ಲರ ಮನೇಲಾಗುತ್ತಲ್ವ ಅಡಿಗೆ, ಆಮೇಲೆ ವೆರೈಟಿ ಫುಡ್ಡು, ಆಮೇಲೆ ಇಬಾದತ್, ಈ ಥರದ್ದು ಎಲ್ಲನೂ ಎಲ್ರಿಗೂ ಅಲ್ಲ ಕರುಣಿಸ್ಲಿ ಅಂತೇಳಿ ಕೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇನ್ನೂ ಇವಾಗ ಬೇಗ ನಮಾಜ್ ಮಾಡಿ ಮಲಗ್ತೀನಿ. ನಂತರ ಇನ್ಶಾಲ್ಲ ನಾಳೆ ಬೆಳಿಗ್ಗೆ ಸಹಾರಿಗೆನೇ ಎದ್ದೇಳ್ತೀನಿ. ಇನ್ಶಾಲ್ಲ ಏನೇನಾಗುತ್ತೋ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಕೈ ನಂಬರ್ ಸುಮಾರು ಅವ್ರು ಇಪ್ಪ ನೀಯತ್ತು വെച്ച് കിടക്കുന്ന ಬೇಗ ನಿಸ್ಕಚ್ಚಿತು ಬಂಡೆ ಅಜ್ಜು. The next day. ಸೊ ಫ್ರೆಂಡ್ಸ್, ಇದು ಅದೇ ನಾವು ಸಹಾರಿಗೆ ಎದ್ದಿದ್ದೀವಿ. ನಾನು ರಾತ್ರಿ ಅನ್ನ ಬೇಯಿಸಿಟ್ಟಿದ್ದೆ, ಅಂದರೆ ಕುಕ್ಕರಲ್ಲಿ ಇಟ್ಟಿದ್ದೆ. ಹಾಗೆಯೇ ನಮ್ಮಮ್ಮ ಮೀನಿದು ಗಸಿ ಕಳಿಸಿದ್ರು. ಸೊ ಇವತ್ತು ಇದರಲ್ಲೇ ತಿನ್ನೋಣ ಅಂತೇಳಿ. ಇನ್ಶಾಲ್ಲ ನಾಳೆಯಿಂದ ಏನೇನಾಗುತ್ತೋ ನೋಡೋಣ ಅಂತೇಳಿ. ಬಟ್ ಇವತ್ತು ಅಂದರೆ ರಾತ್ರಿ ಮಲಗೋದು ಲೇಟ್ ಆಗಿಬಿಟ್ಟಿತ್ತು, 12 ಗಂಟೆ ತನಕ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನೇ ಇವಾಗ ಅಡ್ಜಸ್ಟ್ ಮಾಡೋಣ ಅಂತೇಳಿ ಅದನ್ನೇ ತಿಂತಾ ಇದ್ದೀನಿ. ಅಂದರೆ ನಾವೆಲ್ಲರೂ ತಿಂತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.